ನೋಡಿದ್ರೆ ಇದ್ದಕ್ಕಿದ್ದಂಗೆ ಪರ್ಮಿಷನ್ ಇಲ್ಲ ನಂಗೆ ಅರ್ಥ ಆಗಿಲ್ಲ. ಪರ್ಮಿಷನ್ ಏನಕ್ಕೆ ಬೇಕು? ಊಟ ಕೊಡಕ್ಕೆ ಒಂದ್ ದಿವಸ ಮನೆಯಲ್ಲಿ ಹೆಣ್ಮಕ್ಳು ಊಟ ಇದ್ರೆ ವಾಪಸ್ ಹೋದ್ರೆ ಇಲ್ಲಿಂದ ಏನೂ ಗೊತ್ತಿಲ್ಲ ಬ್ರದರ್, ಏನೂ ಗೊತ್ತಿಲ್ಲ. ಅಡ್ಡಿಪಡಿಸ್ತಾ ಇರೋರು ಅವ್ರ ಆತ್ಮಸಾಕ್ಷಿ ಗೊತ್ತು. ಕೆದಕ್ಕೆ ಇಟ್ಟಿದ್ದೀನಿ, ಒಬ್ಬೊಬ್ಬನ ರೋಡಲ್ಲಿ ನಿಲ್ಲಿಸ್ತೀನಿ. ನನಗೆ ಗೊತ್ತು ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದೀನಿ ಅಂತ. ನನ್ನ ಸೇಫ್ ಮಾಡ್ಕೊಳಕ್ಕೆ ನನಗೆ ಏನು ಮಾಡಬೇಕು ನಂಗೆ ಗೊತ್ತಿದೆ. ಜಾಸ್ತಿ ಆಟ ಆಡೋದು ಬೇಡ. ಅಷ್ಟಕ್ಕೂ ಧೈರ್ಯ ಇದ್ದರೆ ಸ್ಟಾರ್ಟ್ ಮಾಡಿರಿ. ಪಾಲಿಟಿಕ್ಸ್ ಅಂತ ಮಾಡ್ಬೇಕಂತಂದ್ರೆ ಮಾಡಿರಿ. ಇಲ್ಲ ಬೇಕಂದ್ರೆ ಹೇಳ್ಬಿಡ್ರಿ ನಮ್ಗೆ ಭಯ ಆಗ್ತಿದೆ ಅಂತಂದ್ರೆ ಬರ್ಕೊಟ್ಬಿಡ್ತೀನಿ. ನಾನು ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ನಿಲ್ಲಲ್ಲ. ನರೇಂದ್ರ ಮೋದಿ ಅವ್ರಿಗೋಸ್ಕರ ನಾನು ಈ ರಾಜಕೀಯಕ್ಕೆ ಅಂತ ಬಂದಿದ್ದು. ಅವ್ರಿಗೋಸ್ಕರ ರಾಜಕೀಯಕ್ಕೆ ಬಂದೆ. ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡೆ. ಅವ್ರ ಮಾರ್ಗದರ್ಶನದಲ್ಲಿ ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ. ಇನ್ನೂ ಏನಾದರೂ ಆಟ ಆಡಬೇಕು ಅಂತಿದ್ರೆ ಬನ್ನಿ ನೋಡೋಣ. ಅದೇನಾಗುತ್ತೆ ನೋಡೇ ಬೇಡ. 45 ಸ್ವಾಮಿ ನನಗೆ. ಇನ್ನೊಂದು 15-20 ವರ್ಷ 25 ವರ್ಷ ನಾನು ಹೆಲ್ದಿಯಾಗಿ ಬದುಕಿದ್ರೆ ಹೆಚ್ಚು. ನನಗೆ ತೃಪ್ತಿ ಇದೆ ನಾನು ಇವತ್ತೇನಾಗಿದ್ದೀನಿ ಅಂತ. ಎಲ್ಲೋ ಹೋಗಿ ಕೂತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ.